ಒಂದು OTT ಪ್ಲಾಟ್ಫಾರ್ಮ್ ನಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಾ ಇದ್ದಾರೆ ಅಂತಂದರೆ ಸೊ ಏನಾದರೂ ಒಂದು ಇರುತ್ತೆ ಅಲ್ವಾ. ಈ ಜಗತ್ತಿನಲ್ಲಿ ನಮಗೆ ಉಚಿತವಾಗಿ ಯಾವುದೂ ಸಿಗಲ್ಲ. ಇವನ್ ಬಿಟ್ಟಿ ಉಪದೇಶ ಸಹಿತ ದುಡ್ಡು ತೊಗೊಂಡು ಮಾಡ್ತಾ ಇದ್ದಾರೆ ಇವಾಗ. ಸೊ ಇಂಥ ಟೈಮಲ್ಲಿ ಇವ್ರು ಏನಕ್ಕಾಗಿ ಇದನ್ನ ಕೊಟ್ಟರು ಅಂತ ಯಾರಾದರೂ ಥಿಂಕ್ ಮಾಡಿದ್ದೀರಾ? ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಒಂದು OTT ಪ್ಲಾಟ್ಫಾರ್ಮ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ OTT ಪ್ಲಾಟ್ಫಾರ್ಮ್ಸ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅಮೆಜಾನ್ ಪ್ರೈಮ್ ವಿಡಿಯೋ, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್, Zee5 ಹೀಗೆ ಒಂದು ದೊಡ್ಡ ಲಿಸ್ಟೇ ಇದೆ ಅಂತ ಹೇಳ್ಬೋದು. ಭಾರತದಲ್ಲಿ ಇವಾಗ ಒಂದು ಕೊರೋನಾ ಇಶ್ಯೂ ಸ್ಟಾರ್ಟ್ ಆದಾಗಿಂದ ಲಾಕ್ಡೌನ್ ಪೀರಿಯಡ್ ಸ್ಟಾರ್ಟ್ ಆದಮೇಲೆ ಒಂದು OTT ಪ್ಲಾಟ್ಫಾರ್ಮ್ಸ್ಗಳ ಒಂದು ಸದ್ದು ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ತುಂಬ ಜನ ಮನೇಲೇ ಇರ್ತೀವಿ, ಮನೆಯಿಂದ ಕೆಲಸ ಮಾಡ್ತಾ ಇರ್ತೀವಿ, ಟೈಮ್ ಪಾಸ್ಗೆ ಅಂತ ಒಂದಿಷ್ಟು ಸ್ಟ್ರೆಸ್ಸನ್ನು ಫ್ರೀ ಮಾಡ್ಕೊಳ್ಳೋಕ್ಕೆ ಒಂದು OTT ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಸಿರೀಸ್ಗಳನ್ನು, ವೆಬ್ ಸಿರೀಸ್ಗಳನ್ನು, ಮೂವೀಸ್ಗಳನ್ನು, ಲೈವ್ ಪ್ರೋಗ್ರಾಮ್ಸ್ಗಳನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಈ ಒಂದು OTT ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಸಬ್ಸ್ಕ್ರಿಪ್ಷನನ್ನು ತೊಗೊಳ್ಳೋಕ್ಕಿಂತ ಮೊದಲು ಒಂದಿಷ್ಟು ಥಿಂಕ್ ಮಾಡಬೇಕಾಗುತ್ತೆ, ಒಂದಿಷ್ಟು ಜಾಗರೂಕತೆಯನ್ನು ನಾವು ಇಲ್ಲಿ ವಹಿಸಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ, ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ. ಅದಕ್ಕಿಂತ ಮೊದಲು ಈ ಒಂದು ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊನ್ನೆ IPL ಸ್ಟಾರ್ಟ್ ಆದಾಗ ಲಾಸ್ಟ್ ಮಂತಲ್ಲಿ ತುಂಬ ಜನರು ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀರ. ಒಂದು IPL ನೋಡೋಕ್ಕೆ ಅಂತ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ನ ಖಂಡಿತವಾಗ್ಲೂ ತುಂಬ ಜನರು ತೊಗೊಂಡಿರ್ತೀರ. ಸೊ ಯಾರ್ಯಾರು ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನನ್ನು IPL ನೋಡೋಕ್ಕೆ ಅಂತಲೇ ತೊಗೊಂಡು ಇವಾಗಲೂ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾಯಿರಾ ಅನ್ನೋದನ್ನು ಮಿಸ್ ಮಾಡಿದ ಕಮೆಂಟಲ್ಲಿ ತಿಳಿಸಿ. ಜಸ್ಟ್ ಟೈಪ್ ಮಾಡಿ ಹಾಟ್ಸ್ಟಾರ್ ಅಂತ, ನೋಡೋಣ ಎಷ್ಟು ಜನ ತೊಗೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ. ಓಕೆ, ಮೊದಲನೇದಾಗಿ ತುಂಬ ಜನರು ಏನು ಮಾಡ್ತೀರಾ ಅಂತಂದರೆ ಈ ಒಂದು OTT ಪ್ಲಾಟ್ಫಾರ್ಮ್ಸ್ಗಳನ್ನು, ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದಾಗ ಒಂದು ಫ್ರೀ ಟ್ರಯಲ್ ಅಂತ ಇರುತ್ತೆ. ಎಲ್ಲ OTT ಪ್ಲಾಟ್ಫಾರ್ಮ್ಸ್ನಲ್ಲಿ 30 ಡೇಸ್ ಫ್ರೀ ಟ್ರಯಲ್ನ ಕೊಡ್ತಾರೆ. ಸೊ ಒಂದು ಫ್ರೀ ಟ್ರಯಲಲ್ಲಿ ಒಂದಿಷ್ಟು ಮೂವೀಸ್ಗಳನ್ನ ನೋಡೋಣ, ಒಂದು ತಿಂಗಳು ಯೂಸ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇರ್ತೀರ. ಫಾರ್ ಎಕ್ಸಾಂಪಲ್, ಒಂದು 4 OTT ಪ್ಲಾಟ್ಫಾರ್ಮ್ಸ್ನ ಒಂದು ಆ್ಯಪ್ನ ಹಾಕೊಂಡ್ಬಿಟ್ಟು 4ರಲ್ಲಿ ಫ್ರೀ ಟ್ರಯಲನ್ನು ಸ್ಟಾರ್ಟ್ ಮಾಡಿರ್ತೀರ. ಸೊ ನೀವು ಫ್ರೀ ಟ್ರಯಲ್ನ ತೊಗೋಬೇಕು ಅಂತಂದರೆ ಕಂಪಲ್ಸರಿಯಾಗಿ ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡನ್ನು ನೀವು ಅಲ್ಲಿ ಲಿಂಕ್ ಮಾಡಬೇಕಾಗುತ್ತೆ. ಸೊ ಲಿಂಕ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇರ್ತೀರ. ಒಂದಿಷ್ಟು ಸಿನಿಮಾಗಳನ್ನ ನೋಡ್ತೀರಾ. ಈಗ ಒಂದು OTT ಪ್ಲಾಟ್ಫಾರ್ಮಲ್ಲಿ ಸಿನಿಮಾ ಇಲ್ಲ ಅಂತಂದರೆ ಇನ್ನೊಂದ್ರಲ್ಲಿ ಸರ್ಚ್ ಮಾಡ್ತೀರಾ, ಅಲ್ಲಿ ಇರುತ್ತೆ, ಅದು ನೋಡ್ತೀರಾ, ಮತ್ತೆ ಕ್ಲೋಸ್ ಮಾಡ್ತೀರಾ. ಸೊ ಹೀಗೆ ಮಾಡಿದ ನಂತರ 30 ದಿನದ ಒಳಗಡೆ ನೀವು ಇನ್ ಕೇಸ್ ನಿಮಗೆ ಯಾವ ಸಬ್ಸ್ಕ್ರಿಪ್ಷನ್ ಬೇಡ ಅನಿಸುತ್ತೋ ಅದನ್ನು ನೀವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಕ್ಯಾನ್ಸಲ್ ಮಾಡಲಿಲ್ಲ ಅಂತಂದರೆ 31ನೇ ದಿನಕ್ಕೆ ಆ 1 ವರ್ಷದ್ದು ಅಥವಾ 1 ತಿಂಗಳದ್ದು ಅಥವಾ 3 ತಿಂಗಳದ್ದು ಒಂದು ಸಬ್ಸ್ಕ್ರಿಪ್ಷನ್ ನೀವೇನು ಚೂಸ್ ಮಾಡಿರ್ತೀರಲ್ವ, ಆ ಒಂದು ಪ್ಲ್ಯಾನ್ನ ಪ್ರಕಾರ ಒಂದು ನಿಮ್ಮ ಹಣ ನಿಮ್ಮ ಕ್ರೆಡಿಟ್ ಕಾರ್ಡ್ ಮೂಲಕ ಡೆಬಿಟ್ ಆಗುತ್ತೆ, ಡೆಬಿಟ್ ಕಾರ್ಡ್ ಮೂಲಕ ಡೆಬಿಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಡೆಬಿಟ್ ಕಾರ್ಡಲ್ಲಿ ದುಡ್ಡಿಲ್ಲ ಅಂತಂದರೆ ಡಿನೈಡ್ ಆಗುತ್ತೆ, ಕ್ರೆಡಿಟ್ ಕಾರ್ಡಲ್ಲಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ಹಣ ಕಟ್ ಆಗುತ್ತೆ. ನೀವು 4 ಪ್ಲಾಟ್ಫಾರ್ಮಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡನ್ನು ನೀವು ಲಿಂಕ್ ಮಾಡಿದ್ರಿ ಅಂತಂದರೆ ಸೊ 4,000 ರೂಪಾಯಿ ಸೊ ಕಟ್ ಆಗುತ್ತೆ. 1 ವರ್ಷಕ್ಕೆ 1,000 ರೂಪಾಯಿ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದರೆ, ಸೊ ಜಸ್ಟ್ ಥಿಂಕ್ ಮಾಡಿ, ಒಂದು ಸಾರಿ ಹಣ ಡಿಡಕ್ಟ್ ಆಯಿತು ಅಂತಂದರೆ ನೀವು ಡಿಆಕ್ಟಿವೇಟ್ ಮಾಡಿದರೂ ಸಹಿತ ರಿಟರ್ನ್ ಬರೋದು ತುಂಬ ಒಂದು ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂದು OTT ಪ್ಲಾಟ್ಫಾರ್ಮ್ಸ್ನ ಒಂದು ಫ್ರೀ ಟ್ರಯಲ್ಸ್ಗಳನ್ನು ಉಪಯೋಗಿಸುವಾಗ ಖಂಡಿತ ನೀವು ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ನಿಮಗೆ ಬೇಡ ಅನಿಸಿದ ಸಬ್ಸ್ಕ್ರಿಪ್ಷನನ್ನು ಖಂಡಿತವಾಗ್ಲೂ ನೀವು ಕರೆಕ್ಟಾಗಿ ನೆನಪಿಟ್ಕೊಂಡು ಆ ಒಂದು ಡೇಟ್ಗೆ ನೀವು ಕ್ಯಾನ್ಸಲ್ ಮಾಡಿ. ಸೊ ಇನ್ನು ಎರಡನೇದಾಗಿ ಒಂದು ನೆಟ್ಫ್ಲಿಕ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನೆಟ್ಫ್ಲಿಕ್ಸ್ನವರು 5 ಮತ್ತು 6ನೇ ತಾರೀಕು, ನಿನ್ನೆ ಮತ್ತು ಮೊನ್ನೆ 2 ದಿವಸ ಒಂದು ಸ್ಟ್ರೀಮಿಂಗ್ ಫೆಸ್ಟ್ ಎನ್ನುವ ಒಂದು ಹೆಸರಿನಲ್ಲಿ ಫ್ರೀಯಾಗಿ ಎಲ್ಲರಿಗೂ ಸ್ಟ್ರೀಮ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ಒಂದು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡನ್ನು ಲಿಂಕ್ ಮಾಡುವ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಒಂದು ಇಮೇಲ್ ID ನ ನೀವು ಎಂಟರ್ ಮಾಡಿದರೆ ಸಾಕು, 2 ದಿವಸ ನೀವು ಫ್ರೀ ಟ್ರಯಲ್ನ ಎಕ್ಸೆಸ್ ಮಾಡ್ಬೋದು. ಸೊ ಇವಾಗ ಒಂದು OTT ಪ್ಲಾಟ್ಫಾರ್ಮ್ ನಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಾ ಇದ್ದಾರೆ ಅಂತಂದರೆ ಸೊ ಏನಾದರೂ ಒಂದು ಇರುತ್ತೆ ಅಲ್ವಾ. ಈ ಜಗತ್ತಿನಲ್ಲಿ ನಮಗೆ ಉಚಿತವಾಗಿ ಯಾವುದೂ ಸಿಗಲ್ಲ. ಇವನ್ ಬಿಟ್ಟಿ ಉಪದೇಶ ಸಹಿತ ದುಡ್ಡು ತೊಗೊಂಡು ಮಾಡ್ತಾ ಇದ್ದಾರೆ ಇವಾಗ. ಸೊ ಇಂಥ ಟೈಮಲ್ಲಿ ಇವ್ರು ಏನಕ್ಕಾಗಿ ಇದನ್ನ ಕೊಟ್ಟರು ಅಂತ ಯಾರಾದರೂ ಥಿಂಕ್ ಮಾಡಿದ್ದೀರಾ? ಇನ್ ಕೇಸ್ ಥಿಂಕ್ ಮಾಡಿದ್ರಿ ಅಂತಂದರೆ ಕೆಳಗಡೆ ಎಸ್ ಅಂತ ಕಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋನ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ನೋಟಿಫಿಕೇಷನ್ಗೆ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಇವುಗಳೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡತಕ್ಕಂಥ ಎಲ್ಲ ವಿಡಿಯೋಗಳು ನೇರವಾಗಿ ನಿಮ್ಮ ಮೊಬೈಲ್ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮಗೆ ಒಂದು ನೆಟ್ಫ್ಲಿಕ್ಸ್ ಬಗ್ಗೆ. ಸೊ ಇವಾಗ ನೀವು ಮಾವಿನ ಹಣ್ಣನ್ನು ತೊಗೋಬೇಕು ಅಂತ ಸೀಸನಲ್ಲಿ ಮಾರ್ಕೆಟ್ಗೆ ಹೋಗಿರ್ತೀರ. ಸೊ ಅಲ್ಲಿ ವೆರೈಟೀಸ್ ಆಫ್ ಮಾವಿನ ಹಣ್ಣನ್ನು ಇಟ್ಟಿರ್ತಾರೆ. ಎಲ್ಲ ಒಂದು ವೆರೈಟಿನಲ್ಲಿ ಸ್ಯಾಂಪಲ್ ಪೀಸ್ ಅಂತ ಇಟ್ಟಿರ್ತಾರೆ. ಒಂದು ಪೀಸನ್ನು ಕಟ್ ಮಾಡಿಬಿಟ್ಟು ನಿಮ್ಗೆ ಕೊಡ್ತಾರೆ, ತಿಂದು ನೋಡಿ ಅಂತ. ಸೊ ಅಲ್ಲಿ ನಿಮ್ಗೆ ಯಾವ್ದು ಚೆನ್ನಾಗಿರುತ್ತೆ ಅದನ್ನ ನೀವು ಪಿಕ್ ಮಾಡಿಕೊಂಡು ತೊಗೊಂಬರ್ತಾರೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂತ. ಸೊ ಅದೇ ರೀತಿಯಾಗಿ ಈ ಒಂದು ಉದಾಹರಣೆಯಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಸೊ ಭಾರತದಲ್ಲಿ ತುಂಬ ಜನರು ನೆಟ್ಫ್ಲಿಕ್ಸನ್ನು ಉಪಯೋಗಿಸೋದು ಕಡಿಮೆ ಅಂತ ಹೇಳ್ಬೋದು. ಉಪಯೋಗಿಸ್ತಾರೆ ಬಟ್ ಕಡಿಮೆ. ಸೊ ಅಂಥವ್ರಿಗೆ ಈ ಒಂದು ನೆಟ್ಫ್ಲಿಕ್ಸ್ ಬಗ್ಗೆ ಗೊತ್ತಾಗಲಿ, ಅದ್ರ ಬಗ್ಗೆ ನೆಟ್ಫ್ಲಿಕ್ಸಲ್ಲಿ ಏನೇನಿದೆ ಅಂತ ಗೊತ್ತಾಗಲಿ, ಯಾವ್ಯಾವ ಸೀರೀಸ್ ಇದ್ದಾವೆ, ಏನೆಲ್ಲ ಅಲ್ಲಿ ಸಿಗುತ್ತೆ ಅಂತ ಗೊತ್ತಾಗಲಿ ಅಂತ ಕೊಟ್ಟಿರುವಂಥದ್ದು. ಸೊ ನಾನು ಇದುವರೆಗೂ ನೆಟ್ಫ್ಲಿಕ್ಸನ್ನ ಯೂಸ್ ಮಾಡಿಲ್ಲ. ಸೊ ಇನ್ ಕೇಸ್ ನಿಮಗೆ ನೆಟ್ಫ್ಲಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೀವು 2 ದಿವಸ ಫ್ರೀ ಟ್ರಯಲ್ನ ಉಪಯೋಗಿಸ್ಬೋದು. ಸೊ ಇದುವರೆಗೂ ಇದೆ, 5 ಮತ್ತು 6 ತಾರೀಕು ಅಂತ ಹೇಳಿದರು. ತುಂಬ ಒಂದು ಟ್ರಾಫಿಕ್ ಬಂದ ಕಾರಣ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಸಪ್ರೇಟ್ ಸರ್ವರ್ನ ಕೊಟ್ಟಿದ್ರು ಅದಕ್ಕೆ.
ಸರ್ವರ್ ಕೊಟ್ಟಿದ್ದಕ್ಕೆ ಇವಾಗಲೂ ಕೂಡ ನೀವು ಎಕ್ಸೆಸ್ ಮಾಡ್ಬೋದು. ನಿಮ್ಮ ಒಂದು ಇಮೇಲ್ ID ಮೂಲಕ ನೀವು ರಿಜಿಸ್ಟರ್ ಆದರೆ ಅಂದರೆ 2 ದಿವಸ ನಿಮ್ಗೆ ಸಿಗ್ತಾ ಇದೆ. ಸೊ ಈ ರೀತಿಯಾಗಿ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಪ್ರತಿಯೊಂದರಲ್ಲೂ ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ ನೀವು ತೊಗೋತೀರಾ ಅಂತಂದರೆ ನಿಮಗೆ ತುಂಬ ಯೂಸ್ಫುಲ್ ಇದೆ, ನೀಡ್ ಇದೆ ಅಂದರೆ ಮಾತ್ರ ತೊಗೊಳ್ಳಿ. ಸುಮ್ಮನೆ ನಿಮ್ಮ ಒಂದು ಹಣವನ್ನು ವ್ಯರ್ಥವಾಗಿ ಎಲ್ಲಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಸೊ ಇದರ ಬದಲಾಗಿ ನೀವು ಸ್ಟೂಡೆಂಟ್ಸ್ ಆಗಿದ್ರಿ ಅಂತಂದರೆ, ಏನಾದರೂ ಬೇರೆ ಬೇರೆ ಒಂದು ಕಂಪ್ನಿಗಳಿಗೆ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಒಳ್ಳೆಯ ಒಂದು ಆನ್ಲೈನ್ ಕೋರ್ಸ್ಗಳನ್ನು ನೀವು ಪರ್ಚೇಸ್ ಮಾಡಿ. ಸೊ ತುಂಬ ಒಂದು ಲ್ಯಾಂಗ್ವೇಜಸ್ಗಳಿರ್ತವೆ, ಪೈಥನ್ ಆಗಿರ್ಬೋದು, ಜಾವಾ, PHP. ಸೊ ಈಗ ಆನ್ಲೈನ್ ಕೋರ್ಸ್ಗಳನ್ನು ನೀವು ಪರ್ಚೇಸ್ ಮಾಡಿದ್ರಿ ಅಂತಂದರೆ ಏನಾದರೂ ಒಂದು ಹೊಸದಾಗಿ ಕಲಿಬೋದು. ಸೊ ನೆಕ್ಸ್ಟ್ ನೀವು ಜಾಬನ್ನು ಸ್ವಿಚ್ ಮಾಡುವಾಗ, ನೀವು ಇವಾಗ ಸ್ಟೂಡೆಂಟ್ಸ್ ಇದ್ದರೆ ಅಂದರೆ ಜಾಬನ್ನು ಹುಡುಕುವಾಗ ನಿಮಗೆ ಒಂದಿಷ್ಟು ಉಪಯೋಗಗಳಾಗ್ತವೆ. ಸೊ ಒಂದು ಕೋರ್ಸ್ಗಳನ್ನು ನೀವು ಕಲ್ತ್ರಿ ಅಂತಂದರೆ, ಸೊ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಒಂದಿಷ್ಟು ಸಬ್ಸ್ಕ್ರಿಪ್ಷನ್ ತೊಗೊಂಡ್ಬಿಟ್ರು ಅಂತಂದರೆ ಮೊದಲನೇದಾಗಿ ನಿಮ್ಮ ಒಂದು ಟೈಮ್ ವೇಸ್ಟ್ ಆಗುತ್ತೆ, ಎರಡನೇದಾಗಿ ಹಣ ವೇಸ್ಟ್ ಆಗುತ್ತೆ, ಇದಾದಂಥ ನಿಮ್ಮ ಡೇಟಾ ಕೂಡ ಅಲ್ಲಿ ವೇಸ್ಟ್ ಆಗ್ತಾ ಇರುತ್ತೆ. ಸೊ ದಯವಿಟ್ಟು ಒಂದ್ಸರಿ ಯೋಚನೆ ಮಾಡಿ ಒಂದು OTT ಪ್ಲಾಟ್ಫಾರ್ಮ್ಸ್ಗಳ ಒಂದು ಸಬ್ಸ್ಕ್ರಿಪ್ಷನ್ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೀವು ಕೇಳ್ಬೋದು, ಈಗ ನೀನು ಯೂಸ್ ಮಾಡ್ತಾ ಇದ್ದಿಲ್ಲ, ಯಾವ್ದು ಯೂಸ್ ಮಾಡ್ತಾ ಇದೆ ಅಂತ ಕೇಳ್ಬೋದು. ಸೊ ನಾನು ಖಂಡಿತವಾಗ್ಲೂ ಅಮೆಜಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ. ಸೊ ಏನಕ್ಕಾಗಿ ತೊಗೊಂಡಿದ್ದೀನಿ ಅಂತಂದರೆ, ಸೊ ನನಗೆ ಮೊದಲನೇದಾಗಿ ತುಂಬ ಒಂದು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇರ್ತೀನಿ. ಸೊ ನನಗೆ ಡೆಲಿವರಿ ಬೇಗ ಸಿಗುತ್ತೆ. 500 ರೂಪಾಯಿಗಿಂತ ಒಳಗಡೆ ಪರ್ಚೇಸ್ ಮಾಡಿದರೆ ಫ್ರೀ ಡೆಲಿವರಿ ಇರುತ್ತೆ. ಸೊ ನಂತರ ಮೂವೀಸನ್ನು ನೋಡ್ಬೋದು. ಇದಾದ ನಂತರ ಪ್ರೈಮ್ ಮ್ಯೂಸಿಕನ್ನು ಸಹಿತ ಎಕ್ಸೆಸ್ ಮಾಡ್ಬೋದು. ಹೀಗೆ ನನಗೆ ತುಂಬ ಒಂದು ಅನುಕೂಲಗಳು ಇರೋದ್ರಿಂದ ಜಾಸ್ತಿ ನನಗೆ ಅಡ್ವಾಂಟೇಜ್ ಇದೆ ಅಂತ ನನಗೆ ಅನಿಸ್ತು. ಹಾಗಾಗಿ ನಾನು ಅಮೆಜಾನ್ ಪ್ರೈಮ್ನನ್ನು ಪರ್ಚೇಸ್ ಮಾಡಿದೆ. ಸೊ ಈ ಪ್ರಕಾರವಾಗಿ ನಿಮಗೆ ಜಾಸ್ತಿ ಅನುಕೂಲ ಯಾವುದರಲ್ಲಿದೆ, ಯಾವುದನ್ನು ತೊಗೊಂಡ್ರೆ ಒಳ್ಳೇದು ಅನಿಸುತ್ತೆ ಅನ್ನೋದನ್ನು ನೀವು ಚೂಸ್ ಮಾಡಿಕೊಂಡು ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಸೊ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.